ಹೋರಾಟಕ್ಕೆ ಕರೆ ಕೊಟ್ಟರೆ ನಮ್ದು ಯಾವುದೇ ರೀತಿಲಿ ಅದಕ್ಕೆ ತಕರಾರಿಲ್ಲ. ನಾವು ಯಾವುದೇ ರೀತಿಲಿ ಆ ರೀತಿ ಅವರು ಮಾಡಿರ್ತಕ್ಕಂಥದ್ದು ನಮ್ಗೆ ಯಾವುದೇ ವಿರೋಧ ಇಲ್ಲ. ಅವರ ಒಂದು ಏನು ಉದ್ದೇಶ ಅದಲ್ಲ, ಆ ಉದ್ದೇಶ ಸರಿ ಇದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗದ. ನಾವೇನಪ್ಪ ಅಂತಂದ್ರೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಈ ಒಳ ಮೀಸಲಾತಿನೇ ರದ್ದು ಮಾಡ್ಬಿಡಿ, ಇದು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾದಂತ ವರದಿ ಅಂತ ಅವರ ಒಂದು ಗುರಿ ಇಟ್ಕೊಂಡು, ಅವರ ಒಂದು ಹಕ್ಕೊತ್ತಾಯನ ಇಟ್ಕೊಂಡು ಹೋರಾಟ ರೂಪಿಸ್ತಾರೆ. ನಾಗಮೋಹನ್ ದಾಸ್ ವರದಿ ಕೊಟ್ಟು ಎಷ್ಟು ದಿನ ಆಯ್ತು? ಆಗಸ್ಟ್ 2025 24ರಲ್ಲಿ ವರದಿ ಕೊಟ್ರು. 24ರಲ್ಲಿ ವರದಿ ಕೊಟ್ಟಲ್ಲ, ಆಗ ಇವ್ರಿಗೆ ಅರ್ಥ ಆಗ್ಲಿಲ್ವಾ ನಾಗಮೋಹನ್ ದಾಸ್ ವರದಿ ಸರಿ ಇಲ್ಲ, ಇದು ಅವೈಜ್ಞಾನಿಕವಾಗದ. ಏನ್ ಮೇನ್ ನಾವು ಜಾತಿಗಳವ ಎಡಗೈನ ತಕೊಂಡೋಗಿ ಬಲಗೈ ಸೇರ್ಸ್ಬಿಟ್ರ, ಬಲಗೈನ ತಕೊಂಡೋಗಿ ಎಡಗೈ ಸೇರ್ಸ್ಬಿಟ್ರ ಅಂತಕ್ಕಂಥದ್ದು ಆಗ ಅರ್ಥ ಆಗ್ಲಿಲ್ವಾ? ನಾವು ಒಂದ್ ಕಡೆ ರಾಜಕಾರಣಿಗಳು ಅವ್ರೆಲ್ಲರಿಗೂ ಅವ್ರು ಎಲ್ಲಾರ ಓಟು ಬೇಕು ಅವ್ರಿಗೆ, ಅವ್ರು ಮಾತಾಡದೇ ಇರ್ಬೋದು. ಆದ್ರೆ ನನ್ನ ಉದ್ದೇಶ ಏನ ಗೊತ್ತಾ? ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನಾವೇನ್ ರಾಜ್ಯ ಬಲಗೈ ಒಕ್ಕೂಟ ಅಂತ ಮಾಡುದು, ನಮ್ ಸಮುದಾಯದ ಪರ ಧ್ವನಿ ಎತ್ತಿ ಅಂತ ಏನ್ ಹೇಳ್ದ್ ನಾವು ಅವ್ರಗ ಒಂದು ಅಧಿಕಾರ ಕೊಟ್ಟು ಅವ್ರಾರು ಪ್ರಶ್ನೆ ಮಾಡ್ಬೋದಿತ್ತಲ್ವಾ? ಈಗ ಎಲ್ಲವೂ ಮುಗ್ದೋಗಿ ಆ ನಾಗಮೋಹನ್ ದಾಸ್ ವರದಿನೂ ಕೊಟ್ಬಿಡ್ತು, ಅದು ಒಂದು ABC ಗ್ರೂಪ್ನು ಮಾಡ್ತು, ABC ಗ್ರೂಪ್ ಮಾಡಿ ರೋಷ ಬಿಂದನು ಬಂದ್ಬಿಡ್ತು. ರೋಷ ಬಿಂದಿನಲ್ಲಿ ಅನ್ಯಾಯ ಆಗಿರೋದನ್ನ ಬಿಟ್ಬಿಟ್ರು. ಈಗ ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು, ಈಗ ಒಳ ಮೀಸಲಾತಿ ಜಾರಿ ಆಗ್ಲಿಲ್ಲ ಅಂದ್ರೆ ಎಡಗೈನವ್ರಿಗೂ ಅನ್ಯಾಯ ಆಯ್ತದ, ಬಲಗೈನವ್ರಿಗೂ ಅನ್ಯಾಯ ಆಯ್ತದ. ಆದ್ರೆ ಶೀನವ್ರು ಎಲ್ಲಾನು ಹೊಡ್ಕೊಂಡ್ ಹೋಯ್ತಾರೆ. ಇಲ್ಲಿ ಎಲ್ಲಾ 70 ವರ್ಷದಿಂದ ನೀವು ಆ ಸ್ಟಾಟಿಕ್ಸ್ ತಕೊಳ್ಳಿ, 70 ವರ್ಷದಿಂದ ಅಂಕಿ ಅಂಶಗಳು ತಕೊಳ್ಳಿ, ಎಲ್ಲೆಲ್ಲಿ ನೇಮಕಾತಿಗಳಾಗದೆ, ಎಲ್ಲೆಲ್ಲಿ ಪ್ರವೇಶಾತಿಗಳು ಪಡ್ಕೊಂಡ್ರೆ, ಶಿಕ್ಷಣದಲ್ಲಿ ಯಾವ್ಯಾವ ಸವಲತ್ತು ತಕೊಂಡ್ರೆ ಹೆಚ್ಚಿನ ಪಾಲು ಸಿ ವರ್ಗದವ್ರೆ ಹೆಚ್ಚಿನ ಪಾಲು ಈ ಮೀಸಲಾತಿ ಉಂಡಿರ್ತಕ್ಕಂಥವ್ರು. ಅದರಿಂದ ಒಳ ಮೀಸಲಾತಿ ಜಾರಿ ಆದ್ರೆ ಎಡಗೈನವ್ರಿಗೂ ಅನುಕೂಲ ಆಯ್ತಾ, ಬಡಗೈನವ್ರಿಗೂ ಅನುಕೂಲ ಆಯ್ತಾ. ಆದ್ರೆ ಈಗಿನ ಪರಿಸ್ಥಿತಿಲಿ ಅವರ ಒಂದು ಹೋರಾಟದ ಒಂದು ಗುರಿ ಏನಾಗದಂದ್ರ ಒಳ ಮೀಸಲಾತಿನೇ ಬೇಡ ಅಂತಾರೆ. ಒಳ ಮೀಸಲಾತಿ ಬೇಡ ಅಂದ್ರೆ ಸರ್ಕಾರ ಜಾರಿ ಮಾಡದೆ ಬಿಟ್ಬಿಟ್ರ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡ್ರ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದಂತವ್ರ ಅಧ್ಯಕ್ಷ ಯಾರು? ನಮ್ಮ ಬಲಗೈ ಸಚಿವರು ಏನಾಗಾರ ಇವತ್ತು ಜಿ ಪರಮೇಶ್ವರ್ ಪ್ರಣಾಳಿಕೆಯಲ್ಲಿ ಅಧ್ಯಕ್ಷರಾಗಿದ್ದಂತವ್ರು. ಆ ಅಧ್ಯಕ್ಷರು ಅವತ್ತೇ ವಿರೋಧ ಮಾಡ್ಬೋದಿತ್ತು. ಅದ ನೀವು ಪ್ರಣಾಳಿಕೆಯಲ್ಲಿ ಇದನ್ನ ಸೇರ್ಸೋದ್ ಬೇಡ, ಒಳ ಮೀಸಲಾತಿಯಿಂದ ನಮ್ ಜಾತಿ ನಡುವೆ ಸಂಘರ್ಷ ಬರ್ತದ, ನಮ್ಮಲ್ಲಿ ಒಗ್ಗಟ್ಟು ಮುರಿತ, ಆಗ್ಲೇ ವಿರೋಧ ಮಾಡ್ಬೇಕಾಯ್ತು. ಆಗ್ಲೂ ವಿರೋಧ ಮಾಡಿದೆ. ಅವ್ ಪ್ರಣಾಳಿಕೆಯಲ್ಲೂ ಅನೌನ್ಸ್ ಮಾಡ್ಬಿಟ್ಟು ಸರ್ಕಾರನು ಬಂತು ಮತ್ತು ಸುಪ್ರೀಂ ಕೋರ್ಟ್ ಸೂಚನೆ ಕೊಡ್ತು, ಆದೇಶ ಅಲ್ಲ ಅದು, ಸೂಚನೆ ಕೊಡ್ತು. ಅದಕ್ಕೆ ಬೇಕಾದಂತ ನಾಗಮೋಹನ್ ದಾಸ್ ವರದಿ ಬಂತು. ನಮ್ಗೆ ಎಡಗೈ ಬಲಗೈನವ್ರಿಗೆ ಅನ್ಯಾಯ ಆಗದ ಅಂತ ಮಾಧುಸ್ವಾಮಿ ಆಯೋಗದಲ್ಲಿ ಮೆನ್ಷನ್ ಮಾಡ್ರ, ಸದಾಶಿವದ ಆಯೋಗದಲ್ಲೂ ಮೆನ್ಷನ್ ಮಾಡ್ರ. ನಮ್ಗೆ ಏನೇನ್ ಪರ್ಸೆಂಟೇಜ್ ಸಿಕ್ಕದ, ನನ್ನ ಎರಡೂ ಸಮುದಾಯಕ್ಕೆ ಅನ್ಯಾಯ ಆಗದ. ನಾವು ಹೋರಾಟ ಮಾಡ್ಬೇಕಾಗಿದ್ದಂಥದ್ದು ಯಾರು ಸ್ಪರ್ಶ ಜಾತಿಗಳವ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಾಯ್ತು. ಆದ್ರೆ ಎಡಗೈನವರು ದುರಂತ ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಈಗ ಬಂದಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ರಾಜ್ಯ ಬಲಗೈ ಒಕ್ಕೂಡ್ತವ್ರ ಗುರಿ ಒಳ್ಳೇದಾಗಿದೆಯಾ, ಸರಿ ಇದೆಯಾ? ಈಗ ನಮ್ಮ ಹೋರಾಟ ಏನಿತ್ತು ಪ್ರಾರಂಭದಲ್ಲಿ ರೋಸ್ಟ್ ಬಿಂದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಅಂತಕ್ಕಂಥ ಹೋರಾಟ ಇತ್ತು. ಈಗ ಏನ್ ಮಾಡ್ರೆ ಅವರು ರೋಸ್ಟ್ ಬಿಂದನು ಬಿಟ್ಬಿಟ್ರು, ಎಲ್ಲಾನು ಬಿಟ್ಬಿಟ್ರು. ಈಗ ಒಳ ಮೀಸಲಾತಿನೇ ಜಾರಿ ಮಾಡ್ಬಿಡಿ ಅಂತಕ್ಕಂಥ ಒಂದು ಹಕ್ಕೊತ್ತಾಯನ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಇದು ಸರಿನಾ? ಸ್ಪಷ್ಟತೆ ಇದೆಯಾ ಇವ್ರ ಹೋರಾಟದಲ್ಲಿ? ಹೇಳಿ. ಒಳ ಮೀಸಲಾತಿ ಜಾರಿ ಆದ್ರೆ ಎರಡೂ ಕಮ್ಯುನಿಟಿ ಅವ್ರಿಗೆ ಎಡಗೈನವ್ರಿಗೂ ಅನುಕೂಲ ಆಯ್ತಾ, ಬಲಗೈನವ್ರಿಗೂ ಅನುಕೂಲ ಆಯ್ತಾ. ಇದನ್ನೇ ಬೇಡ ಅಂತವ್ರಲ್ಲ, ಇದು ಸರಿನಾ? ರೋಸ್ಟ್ ನಮ್ಮ ಉದ್ದೇಶ ಏನಾಗಿತ್ತು, ರೋಸ್ಟ್ ಬಿಂದಲ್ಲಿ ಆಗಿರ್ತಕ್ಕಂಥ ಪ್ರಮಾದವನ್ನ ಸರ್ ಮಾಡಿ ಅಂತಕ್ಕಂಥ ಒಂದು ಹೋರಾಟ ಪ್ರಾರಂಭ ಆದಂತದ್ದು. ಈಗ ಈ ಚಳುವಳಿನೇ ದಿಕ್ತಪ್ಸ ರೀತಿಲಿ ರಾಜ್ಯ ಬಲಗೈ ಒಕ್ಕೂಟ ಹೊರಟದಲ್ಲ, ಇದು ಯಾವ ಮಟ್ಟಿಗೆ ಸರಿ? ಇದನ್ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗದ. ನಾವು ಹೋರಾಟಕ್ಕ ನಾವು ಹೋಗೋದಂತೂ ಶತಸಿದ್ಧ. ಆದ್ರೆ ಅವ್ರಿಗೆ ಕೆಲವು ವಿಚಾರಗಳನ್ನ, ಇದು ಮಾನಸ ಗಂಗೋತ್ರಿ ಒಂದು ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿದ್ರು. ಅವರು ಇದಕ್ ಮುಂಚಿತವಾಗಿ ಒಂದು ಸೆಮಿನಾರ್ ಮಾಡ್ಬೇಕು ಅಂತಕ್ಕಂಥ ಚರ್ಚೆಗಳಾಗಿತ್ತು. ನಮ್ಮನ್ನು ಮೀಟಿಂಗ್ ಕರೆದಿದ್ರು. ಆಗ್ಲೂ ನಾನು ಇದೇ ಪ್ರಸ್ತಾಪ ಮಾಡಿದೆ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ. ಎಲ್ಲಾ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಸಂಪರ್ಕ ಅದ. ಅದರಿಂದ ಅವರು ಅನೌನ್ಸ್ ಮಾಡ್ತಾವ್ರ. ಆ ಹೋರಾಟದ ದಿಕ್ಕನ್ನ ನಮ್ಮ ಸಲಹೆಗಳನ್ನ ಕೊಡೋಣ. ಹೋರಾಟದ ದಿಕ್ಕಲ್ಲಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ನಮ್ಮ ಒಂದು
ಸಲಹೆಗಳನ್ನ ಕೊಟ್ಟು ಈ ದಿಕ್ಕಿನಲ್ಲಿ ಹೋದ್ರೆ ನಮ್ಮ ಸಮುದಾಯ ಎರಡೂ ಸಮುದಾಯಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ತಿಳುವಳಿಕೆನ ಕೊಡೋಣ ಅಂತಕ್ಕಂಥ ಸಲಹೆನ ಅಲ್ಲೂ ಕೊಟ್ಟಿ. ಆದ್ರೆ ಬಹುಶಃ ಅವರು ಯಾವುದೇ ಸೆಮಿನಾರ್ನ ಅವರು ಆರ್ಗನೈಸ್ ಮಾಡಕ್ ಆಗಿಲ್ಲ ಅಂತಕ್ಕಂಥದ್ದು ನನಗೆ ಅದು ಯಾವುದೇ ತಿಳುವಳಿಕೆ ಬಂದಿಲ್ಲ. ಸೊ ಈ ಹಂತದಲ್ಲಿ ನಾವು ನಮ್ಮ ಒಂದು ಮುಂದಿನ ಗುರಿ ಯಾವ ರೀತಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋಬೇಕು. ನಾವು ಹೋರಾಟಕ್ಕೆ ನಾವು ಯಾರು ಹೋಗ್ಬಾರ್ದು ಅಂತಕ್ಕಂಥ ಮಾತಲ್ಲ. ನಮ್ಮ ಮುಂದಿನ ಗುರಿ ನಮ್ಮ ಸಮಾಜದ ಶೋಷಿತ ಸಮಾಜದ ಒಳಿತಿಗೆ ಅನುಕೂಲಕರವಾದಂತ ರೀತಿಯಲ್ಲಿ ಇರಬೇಕು. ಇಷ್ಟೆಲ್ಲ ಆಯ್ತಿದ್ರು ಬಲಗೈ ಸಮಾಜದ ಒಂದು ಸಚಿವರಾಗ್ಲಿ ಯಾರ್ಯಾರಾಗ್ಲಿ ಒಂದ್ ಧ್ವನಿ ಎತ್ತೇ ಇದಾರ. ಈಗ ಮೊನ್ನೆನು ಮಾದಾರ ಒಂದು ಸಂಘ ಏನ್ ಮಾಡಿದ್ರೆ ಒಂದು ಇದ್ರಲ್ಲಿ ಸಭೆ ಮಾಡ್ಯಾರ. ಕೇಂದ್ರ ಕಚೇರಿಲಿ ಇದೇ ಮುನಿಯಪ್ಪ ಸಚಿವನಾಗಿ ಅಲ್ಲಿ ಭಾಗವಹಿಸ್ತಾನ, ಸಮಾಜ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ. 27ರ ಸಭೆಯಲ್ಲಿ ಏನೇನ್ ನಾವು ಅಜೆಂಡಾಗಳನ್ನ ಇಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ನಮ್ ಸಚಿವರಿಗೆ ಯಾರಿಗೂ ನಮ್ ಸಮಾಜದ ಕಾಳಜಿನೇ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕೇ ಬೇಡವಾ? ಹಾಗಾದ್ರೆ